ಹೊಸದಾಗಿ ಬಂದಿರೋ ಕೇಂದ್ರೀಯ ವಿದ್ಯಾಲಯ ಶಾಲೆಯವರು ಎಸ್ತಿರೋ ಕಸ ಇದು. ಸರ್ಕಾರಿ ವಿಜ್ಞಾನ ಕಾಲೇಜಿನ ಮುಂಭಾಗದಲ್ಲಿ ಕಸ ಎಸೆಯುತ್ತಿರೋದನ್ನು ನಗರಸಭೆ ಗಾಡಿಗಳಿಗೆ ಹಾಕೋದನ್ನು ರೂಢಿ ಮಾಡಿಸ್ಬೇಕು. ನಗರಸಭೆಯೂ ಸಹ ಶಾಲಾ ಕಾಲೇಜುಗಳಲ್ಲಿ ಹಾಕೋ ಕಸವನ್ನು ಸಂಗ್ರಹ ಮಾಡ್ತಾ ಇಲ್ಲ. ಪ್ಲಾಸ್ಟಿಕ್ ಕಸ, ಪೇಪರ್ ಕಸನೆಲ್ಲ ಹೊರಗಡೆ ಬಂದು ಎಸಿತಾ ಇದ್ದಾರೆ. ಅದು ಗಾಳಿನಲ್ಲಿ ಹಾರಾಡ್ಕೊಂಡು ಎಲ್ಲ ಕಡೆ ಚೆದರುತ್ತೆ. ಆ ಚೆದರಿರೋ ಕಸವನ್ನು ಕಲೆಕ್ಟ್ ಮಾಡೋದಕ್ಕೆ NSS ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಡೋವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಗರಸಭೆಯವರು ಶಾಲಾ ಕಾಲೇಜುಗಳಿಗೆ ಮತ್ತು ಅಲ್ಲಿರೋ ಮುಖ್ಯಸ್ಥರುಗಳಿಗೆ ಮನದಟ್ಟು ಮಾಡಿಕೊಡ್ಬೇಕು. ಶಾಲಾ ಕಾಲೇಜುಗಳಲ್ಲಿ ಸಂಗ್ರಹ ಕಸವನ್ನು ಒಂದು ಬ್ಯಾಗಲ್ಲಿ ತುಂಬಿಡ್ರಿ. ಇಲ್ಲೇ ವ್ಯಾನ್ ಬರುತ್ತೆ. ಅದು ಸೈನ್ಸ್ ಕಾಲೇಜ್ ಮುಂಭಾಗದಲ್ಲೇ ಕ್ಯಾಂಟೀನಲ್ಲಿ ಊಟ ತೊಗೊಂಡೋಗುತ್ತೆ. ಅದು ವ್ಯಾನ್ ಅಲ್ಲೇ ನಿಂತಿರುತ್ತೆ. ಅಲ್ಲಿ ಕಸ ಹಾಕಿಲ್ಲ. ಇವತ್ತು ಬೆಳಗ್ಗೆ ಈ ಥರ ಕಸ ಹಾಕಿದ್ದಾರೆ. ಅದಕ್ಕೆ ಗಾಳಿನಲ್ಲಿ ಹಾರಾಡ್ಕೊಂಡು ಹೋಗುತ್ತೆ ನೋಡಿರಿ. ಈಗ ಯಾವ್ದಾರ ಒಂದು ಕಡೆ ಗುಡ್ಡೆ ಹಾಕಿದ್ರೆ ಕಸ ಒಂದೇ ಕಡೆ ಇರಲ್ಲ, ಅದು ಗಾಳಿಗೆ ಹಾರ್ಕೊಂಡು ಹೋಗುತ್ತೆ. ಅದು ಫುಲ್ಲು ಚೆದರುತ್ತೆ, ನೋಡೋಕ್ಕೂ ಅಸಹ್ಯ ಆಗುತ್ತೆ. ಆಮೇಲೆ ಕಸ ವಿಂಗಡಣೆ, ಕಸ ಸಂಗ್ರಹನ ಶಾಲಾ ಕಾಲೇಜುಗಳಲ್ಲೇ ಚೆನ್ನಾಗಿ ಹೇಳ್ಕೊಡ್ಬೇಕು. ಅದನ್ನು ಇಲ್ಲಾಂದರೆ ಜನಕ್ಕೆ ಅರ್ಥ ಆಗೋದಿಲ್ಲ. ಮನೆಗೆ ಹೋದಾಗ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅವರಿಗೆ. ಸೊ ಹಾಗಾಗಿ ಈ ರೀತಿ ಕಸವನ್ನು ಇಲ್ಲಿ ಎಸ್ತಿದ್ದಾರೆ. ನಾನು ಬೆಳಿಗ್ಗೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ನನ್ನ ಎದುರಿಗೆ ಬಂದವ್ರು ಎಸ್ತರು. ಕೇಳಿದ್ರೆ ಅವ್ರು ಕಸ ಹೊಡೆಯೋರಿಗೆ ಎಲ್ಲ ಬೆಂಕಿ ಹಾಕ್ತೀವಿ ಬಿಡಿ ಸರ್, ನಮಗೆ ವ್ಯಾನ್ ಬಂದಿದ್ದೆ ಗೊತ್ತಾಗಲಿಲ್ಲ ಬಿಡ್ರಿ ಸರ್ ಅಂತ ಎಲ್ಲ ಕಾರಣಗಳನ್ನ ಹೇಳಿದ್ರು. ಇದು ಸರ್ಕಾರಿ ವಿಜ್ಞಾನ ಕಾಲೇಜಿನ ಕ್ಯಾಂಟೀನ್ ಮುಂಭಾಗದಲ್ಲಿ ಎಸ್ತಿರೋ ಕಸ ಇದು. ಊಟ ಮಾಡಿರೋ ತಟ್ಟೆಗಳು, ಆಮೇಲೆ ಉಳಿದಿರೋ ಊಟನೂ ಸಹ ಅಲ್ಲೇ ಎಸ್ತಿದ್ದಾರೆ. ಉಳಿದಿರೋ ಊಟ ಬೇಕಿದ್ರೆ ಎಸಿಲಿ, ಯಾಕೆಂದರೆ ಪ್ರಾಣಿ ಪಕ್ಷಿಗಳು ಯಾವಾರ ತಿಂತವೆ. ಆದರೆ ಪ್ಲಾಸ್ಟಿಕ್ ಕಸಗಳನ್ನ ಸಂಗ್ರಹ ಮಾಡಬೇಕು. ಗಾಳಿಗೆ ಚೆದರೋಗ್ತಾ ಇದೆ. ಆಮೇಲೆ ವ್ಯಾನ್ ಅಲ್ಲೇ ಬರುತ್ತೆ, ಅಲ್ಲೇ ಊಟ ತೊಗೊಂಡು ಹೋಗ್ತಾರೆ ಅವರು. ಇಲ್ಲಿ ಕಾಂಟ್ರಾಕ್ಟ್ ತಗೊಂಡಿದ್ದಾರವರು, ಅಲ್ಲೇ ಊಟ ತೊಗೊಂಡು ಹೋಗ್ತಾರೆ. ಬೆಳಿಗ್ಗೆ ಬಂದು ದೊಡ್ಡ ಲಾರಿನೇ ಬಂದು ನಿಂತಿರುತ್ತೆ. ಆ ಲಾರಿಗೆ ಅವ್ರು ಕಸ ಹಾಕಲ್ಲ. ಸೊ ಈ ರೀತಿ ಭಾವನೆಗಳನ್ನ ಬದಲಿಸ್ಕೋಬೇಕು. ನಗರಸಭೆ ಅಧಿಕಾರಿಗಳು ವೀಕ್ಷಣೆ ಮಾಡಿ ಇವನ್ನ ಅವರಿಗೆ ಮನಪರಿವರ್ತನೆ ಮಾಡಿ ಕಸನ ಒಂದು ಚೀಲದಲ್ಲಿ ಹಾಕಿಟ್ರಿ, ನಾವು ಬಂದು ತೊಗೊಂಡೋಗ್ತೀವಿ. ಒಂದೇ ದಿವಸ ಅಂತೇನಿಲ್ಲ, 2 ದಿವಸ ಬಿಟ್ಟು ತೊಗೊಂಡೋಗ್ತೀವಿ, ಡೈಲಿ ಬರಬೇಕು ಅಂತೇನಿಲ್ಲ ಅಂತ ಹೇಳಿದ್ರೆ ಇದು ಭಾಳ ಸ್ವಚ್ಛವಾಗುತ್ತೆ. ಸರ್ಕಾರಿ ವಿಜ್ಞಾನ ಕಾಲೇಜ್ ಮುಂಭಾಗದಲ್ಲಿ ಮರ ಕಡಿಯೋದ್ರ ಬಗ್ಗೆ ಹೋರಾಟಗಳು ನಡೆದಿದ್ದಾವೆ. ಕಸ ವಿಂಗಡಣೆ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಆಗಲಿ ಅಂತೇಳಿ ಈ ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ನಗರಸಭೆಯವರು ಮತ್ತು ಕಸ ಹೊಡೆಯೋರು ಹಂಗೆ ಹೊರಗಡೆ ಕಸ ಚೆಲ್ಲಿ ಬೆಂಕಿ ಹಾಕೋದನ್ನು ರೂಢಿ ಮಾಡ್ಕೋಬೇಡಿ. ಇದು ವಿಜ್ಞಾನ ಕಾಲೇಜು. ಧನ್ಯವಾದಗಳು.